ಟಿಕೆಟ್ ಹಂಚಿಕೆ ಆದ್ಮೇಲೂ ಕೂಡ ಕಾಂಗ್ರೆಸ್ನಲ್ಲಿ ಕೋಲಾಹಲ ಕಡಿಮೆ ಆದಂಗೆ ಕಾಣಿಸ್ತಾ ಇಲ್ಲ. ಬಂಡಾಯ, ಅಸಮಾಧಾನ ಎಲ್ಲವೂ ಕೂಡ ತಾಂಡವಾಡ್ತಾ ಇದೆ. ಕರಗ್ತಾ ಇಲ್ಲ ಸಚಿವ KH ಮುನಿಯಪ್ಪ ಅವರ ಮುನಿಸು. ಸಿಎಂ ಹಾಗೂ DCM ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈಗ. ಯಾಕಂದ್ರೆ ನೆನ್ನೆ ಒಂದು ಅಧಿಕೃತವಾಗಿ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದೆ ಕೋಲಾರದಿಂದ. ಅಲ್ಲಿ ಕರ್ದೇ ಇಲ್ಲ ನನ್ನನ್ನ, 30 ವರ್ಷದಿಂದ ಶ್ರಮ ಪಟ್ಟು ಪಕ್ಷ ಕಟ್ಟಿದ್ದೀನಿ, ಇಲ್ಲಿ ನನ್ನನ್ನು ಕರ್ದೇ ಇಲ್ಲ ಅಲ್ಲಿಗೆ ಅಂತ ಹೇಳೋದ್ರ ಮುಖಾಂತರ ಬಹಿರಂಗವಾಗಿ ಅಸಮಾಧಾನವನ್ನ ಮುನಿಸನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ KH ಮುನಿಯಪ್ಪ ಅವರು. ಟಿಕೆಟ್ ವಿಚಾರದಲ್ಲಿ ಅವರ ಅಳಿಯರಿಗೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಕೊನೆ ಕ್ಷಣದಲ್ಲಿ ತಪ್ಪಿತು ಅದು. ಇದೀಗ ನೋಡ್ಬೇಕು ಮುಂದಕ್ಕೆ ಅವರ ನಿರ್ಧಾರ ಏನಾಗಿರುತ್ತೆ ಅಂತ. ಕಾಂಗ್ರೆಸ್ನ ಹಿರಿಯ ನಾಯಕರು ಸಚಿವರು ಕೂಡ ಆಗಿರುವಂಥ KH ಮುನಿಯಪ್ಪ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ನಿನ್ನೆ ಕುರುಡುಮಲೆಯಲ್ಲಿ ಪೂಜೆ ನಡೀತಾ ಇತ್ತು, ನಿಮ್ಮದೇ ಜಿಲ್ಲೆ ಕೂಡ, ತಾವು ಗೈರಾಗಿದ್ರಿ ಯಾಕೆ? ನನಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಹಾಕಿದ್ದಾರೆ. ನನಗೆ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ದೇವನಹಳ್ಳಿಯಲ್ಲಿ ಒಂದು ಸಭೆಯಲ್ಲಿದ್ದೆ. ನನಗೆ ಅವರು ಕೋಲಾರಕ್ಕೆ ಹೋಗ್ತಾ ಇದ್ದೀವಿ, ನೀವು ಬರಬೇಕು ಅನ್ನೋ ವಿಷಯ ನನಗೆ ತಿಳಿಸಿಲ್ಲ. KH ಮುನಿಯಪ್ಪ ಅವರು ಅಂದರೆ ಕೋಲಾರ ಅಂದರೆ KH ಮುನಿಯಪ್ಪ ಅವರು. ಕೋಲಾರಕ್ಕೆ ಹೋಗುವಾಗ ರಾಜ್ಯ ನಾಯಕರುಗಳಿಗೂ ನೀವು ನೆನಪಾಗಲ್ವಾಗಾದ್ರೆ? ಅದು ಅವ್ರನ್ನೇ ಕೇಳಬೇಕು ನೀವು. ಟಿಕೆಟ್ ತಪ್ಪಿಸ್ತಾರೆ, ಈಗ ನೋಡಿದ್ರೆ ಕರೆಯದೇ ಇರೋಷ್ಟು ನೋವು ಕೊಡ್ತಾರೆ, ಯಾಕೆ ಕಾಂಗ್ರೆಸ್ಗೆ ಬೇಡವಾ ಮುನಿಯಪ್ಪ ಅವರು? ಅದು ಅಲ್ಲೇ ಕೇಳಬೇಕು, ಅಧ್ಯಕ್ಷರನ್ನು ಕೇಳಬೇಕು, ಮುಖ್ಯಮಂತ್ರಿಗಳನ್ನೂ ಕೇಳಬೇಕು. 30 ವರ್ಷದಿಂದ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ್ದೀನಿ. ಇಲ್ಲಿ ಕಾರಣಾಂತರಗಳಿಂದ ಏರ್ಪೇರುಗಳಾಗಿವೆ. ದುರಾದೃಷ್ಟ. BJPಗೆ ಮಾಡಿದಂಥ ಜನಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ, BJPನ ಗೆಲ್ಲಿಸಿದಂಥವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗೆ ಬೇಡ ಸೀಟು ಅಂತಂದರು, ಪರವಾಗಿಲ್ಲ ಕಾಂಗ್ರೆಸ್ ಗೆಲ್ಲಿಸಲಿ ಅಂತೇಳಿ ಬಿಟ್ಟು ಬಂದೆ. ಇವತ್ತು ಕಾಂಗ್ರೆಸ್ನವರು ಆ ಜಿಲ್ಲಾ ಅಧ್ಯಕ್ಷರ, ಜಿಲ್ಲಾ ಉಸ್ತುವಾರಿ ಆಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಇವರಾಗಲಿ ನನಗೆ ಬರಬೇಕು ಅಂತ ಹೇಳಿದರೆ ನಾನು ಅವ್ರಿಗಿಂತ ಅವ್ರು ಹೇಳಿದ್ದಕ್ಕೆ ಮೀರುವಂಥವನೇನಲ್ಲ. ಆದರೆ ಜವಾಬ್ದಾರಿ ಅಲ್ಲಿ ಸುರೇಶ್ ಅವ್ರದ್ದು, ಇಲ್ಲಿ ನಂದು. ಆ ವಿಷಯದಲ್ಲಿ ಅವರ ಭಾವನೆ ಮಾಡಿರ್ಬೋದು, ಮುನಿಯಪ್ಪನವ್ರಿಗೆಲ್ಲಿ ಜವಾಬ್ದಾರಿ ಆ ಕೆಲಸದಲ್ಲಿದ್ದಾರೆ ಅಂತ. ಅದರ ಬಗ್ಗೆ ನಾನು ಅವ್ರನ್ನ ಆರೋಪ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ನೋವಿದೆ. ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದವರು, BJPನ ರಾರಾಜಿಸಿ BJPನ ಗೆಲ್ಲಿಸಿದವ್ರನ್ನ ಮುಂದೆ ಇಟ್ಕೊಂಡು ಮತ್ತೆ ಕಾಂಗ್ರೆಸ್ ತರ್ತೀವಿ ಅಂತ ಹೇಳ್ತಾರೆ. 5 ಲಕ್ಷ ಜನ ಓಟ್ ಹಾಕಿದ್ದಾರೆ, ನೋವಿನಿಂದ ದುಃಖದಿಂದ ಇದ್ದಾರೆ. ಅವರ ದುಃಖ ದುಮ್ಮಾನವನ್ನು ವಿಚಾರಿಸೋರಿಲ್ಲ. ಎಲೆಕ್ಷನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾರೂ ಸರಿಯಾಗಿ ವಿಚಾರಿಸ್ಕೊಳ್ತಾ ಇಲ್ಲ. ಏನಪ್ಪ ಮತ್ತೆ ಅಲ್ಲಿ ಕಾಂಗ್ರೆಸ್ ಬರಬೇಕೆ, ಹ್ಯಾಕಿಂಗ್ ಆಗ್ತಾ ಇದೆ ಅಂತ ನನಗೆ ನೋವಿದೆ. ಓಕೆ, ಇದು ಸಚಿವರಾಗಿದ್ದ KH ಮುನಿಯಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಕೇಶ್, ಪಬ್ಲಿಕ್ TV, ಬೆಂಗಳೂರು.